ಅಲ್ಲ ಎಸ್ ಪಿ ಅವ್ರಿಗೆ ಭೇಟಿ ಆಗ್ಲಕ್ಕೆ ಬಂದಿದ್ರಿ, ಯಾವ ಕಾರಣಕ್ಕೆ ಏನು ನೋಡ್ತೀರಿ ಸರ್? ಭೇಟಿ ಆಗ್ಬೇಕಂದ್ರೆ ನಮ್ಗೆ ಎಲ್ಲಿ ಕೇರ್ ಮಾಡಲಾಗ್ಯದೆ ಅವ್ರ ಕಾರಣಕ್ಕೆ. ನಾನು ಪೈಲ ಮೊದಲನಾಗೆ ಹೇಳ್ಬೇಕಂತ ಸರ್, ಏನಾಗಿತ್ತು? ನೀವೇನು ಕೆಲಸ ಮಾಡ್ತೀರಿ? ನಾ JCB ಡ್ರೈವರ್ ರೀ. JCB ಡ್ರೈವರ್ ಆಗಿ ಕೆಲಸ ಮಾಡ್ತೀರಿ? ಇಟಂಗ್ ಬಿಟ್ಟಾಗ ಎಲ್ಲಿ? ಅನಿಲ್ ಬಂಡಿ ಹೊಟ್ರ ಬಲ್ಲಿ ಇಟಂಗ್ ಬಿಟ್ಟಾಗ ಕೆಲಸ ಮಾಡ್ತಿದ್ವಿ ರೀ. ಯಾವ ಊರದು? ಇಲ್ಲಿ ಬಸವನಗರ. ಗಾಂಧಿನಗರ ಅಂದರೆ ಎಲ್ಲಿ? ವಿಜಯಪುರ ಜಿಲ್ಲೆನಾ? ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆ ಬಸವನಗರದಲ್ಲಿ ಯಾರು ಅನಿಲ್ ಬಂಡಿ ಹೊಟ್ಟ ಟ್ರೈ ಮಾಡ್ತೀರಾ? ಮಾಡ್ತೀವಿ. JCB ನಡೆಸ್ತೀವಿ. ಹಾಂ, ಅವ್ರ ಬಲ್ಲಿ ಅವ್ರ ಕಡೆ ನಾನು 145 ತೊಗೊಂಡಿನಿ ಸರ್. 145 ಲಕ್ಷ, 1,45,000 ರೂಪಾಯಿ ಇಸ್ಕೊಂಡಿದ್ರಿ? ಎದಕ್ಕೆ ಇಸ್ಕೊಂಡಿರಿ? ನಾ ಗಾಡಿ ನೋಡ್ಸೋ ಸಂಬಂಧ ಇಸ್ಕೊಂಡಿನಿ, ಇಟಂಗ್ ಬಿಡುವ ಸಂಬಂಧ ಇಸ್ಕೊಂಡಿವಿ ಸರ್. ಇಟಂಗ್ ಬಿಟ್ಟು ನಡೆಸೋ ಸಲ ಅಂದರೆ ಇಟಂಗ್ ಕೆಲಸ ಹೋಗ್ತಾನೆ. ನಮ್ಮ ಅವ್ರು ಇಟಂಗ್ ಬಿಡಿತಾರೆ ಸರ್. ಹಾಂ, JCB ನಡೆಸ್ತೀನಿ ರೀ. ಹಾಂ, ಅವರು ಇಟಂಗ್ ಬಿಟ್ಟು ಬಿಡೋರು, ನೀವು JCB ನಡೆಸ್ತಿದ್ರೆ ಇಸ್ಕೊಂಡಿದ್ರಿ 1,45,000. ಹೇಳಿ. ಅದಾದ್ಮೇಲೆ ಸರ್ ಅವರು ಏನೋ ದಿನ ನನಗೆ ಇದು ಮಾಡೋರು, ಅಸಹ್ಯ ಮಾಡೋರು. ರೊಕ್ಕ ಕೊಟ್ಟು ಬಿಡು, ನೀ ರೊಕ್ಕ ಕೊಟ್ಟು ಬಿಡು. 5 ರೂಪಾಯಿ ಕೊಡ್ತೀನಿ ರೊಕ್ಕ ಅಂತ ಅಂದೆ. ಫೋನ್ಪೇ ಮಾಡ್ಲಾತೀನಿ, ಈಗ ನನಗೆ 50,000 ರೂಪಾಯಿ ಮಾಡ್ತೀನಿ, ಉಳಿದಿದ್ದೇನಲ್ಲ ನಾಳೆಗೆ ತಂದು ಕೊಡ್ತೀನಿ ಅಂದೆ. ನಾನು ಮೊದಲ 5,000 ರೂಪಾಯಿ ಮಾಡಿದೆ. ಆಮೇಲೆ 45 ಮಾಡೀನಿ. ಅವ್ರಿಗೆ ಬಿಡ್ಬೇಕಂತ ಮಾಡಿದ್ರು ರೊಕ್ಕ. ಅವ್ರು ಏನಂದ್ರು, ಅರ್ಜುನ್ ಅವರು ಸಡಕದಂತ. ಅರ್ಜುನ್ ಯಾರು? ಅನಿಲ್ ಅವ್ರು ಸಡಕ್ರಿ. ಅರ್ಜುನ್ ಬಂಡಿ ಹೊಟ್ರು ಅನಿಲ್ ಅವ್ರು ಸಡಕ್. ಅವನಿಗೆ ಹಾಕಂದ್ರು, ಅವ್ರು ನನ್ನ GST ಕಟ್ಟಕ್ಕದ ಅವ್ರಿಗೆ ಹಾಕಂದ್ರು. ಅವ್ರಿಗೆ ಹಾಕಿದ್ದು ಸರ್. ಹಾಕಿದ ಮ್ಯಾಗ ಅವ ಅರ್ಜುನ್ ಅಂದ ನನಗೆ ರೊಕ್ಕನೇ ಕಳಿಸಿಲ್ಲ ಅಂದರೆ. ಅಲ್ಲ, ಹಾಕಿ ನೀವು ಕಳಿಸ್ಲಾರ ಕಳಿಸಿ ಅಂದ್ರೆ ನೋಡಮ್ಮ, ನೀವು ಹಾಕಿದ ಜನ ಸಾಕ್ತಿದಾವ ಹೌದು ಸರ್. ಹೆಂಗೆ ಕೈ ಹಾಕುತ್ತೀವಿ ಕಂಪ್ನಿ ಮಾಡಿದ್ವಿ ಸರ್. ಮಾಡಿಯಾ? ಸರಿ, ಆಯ್ತು, ಆಮೇಲೆ ತೋರ್ಸಾಕ್ರಿ. ಹಾಂ ಸರ್, ಏನಾಯ್ತು? ನಿಮ್ಮಲ್ಲೆಲ್ಲ ಕುತ್ತಿಗೆಲ್ಲ ಗಾಯ ಆಗಿದಾವೆ ಎಲ್ಲ? ಯಾರು ಏನಾಗಿತ್ತು? ಇದು ನನ್ನ ಮ್ಯಾಗ ಅನಿಲ್ ಅವ್ರ ತಮ್ಮ ನಾಗೇಶ್ ಬಂಡಿ ಹೊಡ್ಡಾರ ಮತ್ತು ಅನಿಲ್ ಅವ್ರ ಸಡಕ, ಅರ್ಜುನ್ ಬಂಡಿ ಹೊಡ್ರ, ಅನಿಲ್ ಅವ್ರ ಸಡಕನ ಮಗ ಆಕಾಶ್ ಬಂಡಿ ಹೊಡ್ರಿ. ಇವ್ರು 3 ಮಂದಿ ಕೂಡಿ ನನಗೆ ಬೆನ್ನಿಗೆ ಟಾಮಿಲೆ ಬಿಡದಾರ ರೀ. ಇಲ್ಲಿ ಟಾಮಿಲೆ ಬಿಡೋರು, ತಲೆ ಕಲ್ಲು ಹಾಕ್ಯಾರಿ. ಇಲ್ಲಿ ಕುತ್ತಿಗೆ ನಾಗೇಶ್ ಅಂತ ಹಿಡ್ದಾನ್ರಿ. ಹಿಂಗೆ ಈ ಮಗನ ಸಾಯಿ ಹೊಡಿ, ಹೆಂಗದ್ರ ಬರೀ ಕೆಲಸ ಬಿಡ್ತಾನ, ಸಾಯಿ ಹೊಡಿ ಮಷಿನ್ ತೊಗೊಂಡು ಬರ್ರಿ ಇವ್ನು ಮುಚ್ಚಿ ಹಾಕು. ಮತ್ತು ರಾತ್ರಿ 9 ಗಂಟೆ ಆಗಿತ್ತು ರೀ, ರವಿವಾರ ದಿವಸ. ಆ ಮೂಮೆಂಟ್ನಾಗ ನಾ ಬೇಸದಾಗಿ ಬಿಡೋಣ, ಹಂಗೆ ನಮ್ಮ ಅವ್ರಿಗೆ ಫೋನ್ ಹಚ್ಚಿ, ನಮ್ಮ ಸಾಯಿ ಹೊಡಿತಾರೆ ಜಲ್ದಿ ಬಾ ಅಂತ. ನಮ್ಮ ಅವ್ರು ಬಂದರು. ನಮ್ಮ ಅವ್ರು ಬಂದ ತಕ್ಷಣನೇ, ಅಪ್ಪ ಹೊಡಿಬೇಡ್ರಿ ನನ್ನ ಮಗಗೆ ಕಾಲಿಗೆ ಬಿಡೋಣ. ನಮ್ಮ ಅವ್ರಿಗೆ ಜಾಸ್ತಿ ನಿಮ್ಮ ಸರ್. ಅಯ್ಯೋ, ನಿನಗೇನು ಹೊಡೆದಾರ? ನಾನು ಹೊಡೆದ ಇಲ್ಲಿ ಸುಟ್ಟಾರಿ. ನನ್ನ ಮಗಗ ಹೊಡಿಬೇಡಪ್ಪ, ಮತ್ತು ಕಾಲು ಬೀಳ್ತೀನಿ ಸೀರೆ ಎಲ್ಲ ಹಾಕಿ ಬಿಟ್ಟರಿ. ಜಾಡ್ಸ್ ಹೋದ್ಯಾನ, ಇವ್ನು ಕಳಿಸಿನ್ರಿ. ಕಳ್ಸನ ನಮ್ಮ ಹುಡುಗಿ ಚಪ್ಪತ್ತ ಪಡೆದ್ರಿ. ಹಾಂ, ಯಾರಿಗೆ? ಹುಡುಗನ ಮಗಳಾ? ಮಗಳ್ರಿ, ನನ್ನ ಮಗಳ್ರಿ. ಮಗಳಿಗೆ ಹೊಡೆದಾರ? ಎಲ್ಲ ಸುಟ್ಟಾರ. ಯಾಕೆ ನೀವು ಇಟಂಗ್ ಬಿಟ್ಟು ದುಡ್ಯಾಕೆ ಹೋದಾರ? ಇಲ್ರಿ, ನಮ್ಮ ಅಣ್ಣಗೆ ಹೆಂಗೆ ಹೊಡೆದಪ್ಪ, ಎದಕ್ಕೆ ಹೊಡೆದಿ ಕೇಳೋಣ. ಮುಂಜಾನೆ ಮಾತಾಡೋಣ ಅಂದ್ರೆ ಅವ್ನಿಗೆ ತೆಳಗೆ ಹಾಕಿ 4-5 ಮಂದಿ ಕೂಡಿ ಹೊಡೆದಾರಿ. ಹೊಡ್ಯಾನ ಅಂಜ್ಕೊಂಡು ಹೋಗೋಣ, ನಮ್ಗೆ ಹೊಡೆದಾರಿ. ಹೊಡಿಬೇಡಪ್ಪ ನನಗೆ ಜಾಡ್ಸಿ ಓದ್ದು ನನ್ನ ಸೀರೆ ಎಲ್ಲ ಹಾಕಿಬಿಟ್ಟಾರೆ. ನೀವೇನು ಕೆಲಸ ಮಾಡಿದ್ರೆ ಇಟಂಗ್ ಬಿಟ್ಟು ಮಾಡ್ತೀರಾ? ಹೆಂಗೆ ಬಿಟ್ಟು ಮಾಡ್ತೀನಿ ರೀ. ನನ್ನ ಮಗಗೆ ಸಲಹೆ ಫೋನ್ ಮಾಡೋಣ ಹೋಗಿನ್ರಿ. ಹೋಗೋಣ ಅಲ್ಲಿ. ಎಲ್ಲಿ ಸಲ ಹೊಡೆದಾರ? ಏನು ಕಾರಣ ಇಲ್ಲ? ಯಾಕೆ ಹೊಡೆದಾರ? ರೊಕ್ಕ ನೋಡ್ಯಾರಿ ಒಂದು ಕಡೆ. ರೊಕ್ಕ ಹಾಕಿಲ್ಲ ಅಂದಿದ್ರು ಸರ್. ನಾವು ರೊಕ್ಕ ಕಳಿಸಿನ್ರಿ. ಕಳಿಸಿಲ್ಲ ಅಂದಿದ್ದಕ್ಕೆ ನಾ ಕಳಿಸಿನ ಅನ್ನೋರು ಅವ್ರು ಕಳಿಸಿಲ್ಲತ್ತ. ನನ್ನ ಬಳಿ ಫೋನ್ ಪೇ ಇಸ್ರಿ ಆದರೆ 50,000 ರೂಪಾಯಿ ಹಾಕಿದ್ರೆ ಅಣ್ಣ ಹಿಂದೆ ಹಂಗೆ ಬಂದು ಹೊಡೆದೇ ಬಿಟ್ಟರು. ಮಾತಾಡ್ಸಕ್ಕೆ ಬಿಟ್ಟಿಲ್ಲ ಅವರು. ಹಿಂದಗಡೆ ಅನಿಲ್ ಬಂಡಿ ಹೊಡೆದಂತ ಅವ್ರು ಅನ್ನ 4 ದಿನ ರಾತ್ರಿ 12 ಗಂಟೆಗೆ ನಮ್ಮ ಮನೆಗೆ 50 ಹುಡುಗರು ತಂದು ದಾಂಧಿ ಮಾಡಿರ್ಕಂತ ದವಾಖಾನ್ಯಾಗ ಅಡ್ಮಿಟ್ ಇದ್ದೀವಿ. ಆದ್ರೆ ಬರೀ ಇನ್ನೂ ಈಗ ಇವತ್ತು ಟೀಚರ್ದಾಗಿ ಹೇಳಿನಿ ಸರ್. ನಾ ಇನ್ನಾದ್ರೂ ನೋವು ಅದ ಬೆನ್ನಲ್ಲಿ. ನಾನು ಸಾಂಗ್ಲಿಗೆ ಯಾವ ದಾಖಲೆ ತೋರಿಸಿದೆ? ಈ ಸರ್ಕಾರಿ ಆಸ್ಪತ್ರೆಗೆ ಸಾಂಗ್ಲಿಗೆ ಹೊಂಟೀವಿ ರಾತ್ರಿಗೆ. ನಾವು ದಾಖಲೆ ಹೊಂಟಿದ್ರಿ? ಹಾಂ, ಮಹಾರಾಷ್ಟ್ರ. ಅಲ್ಲಿಲ್ಲ ಅಂತಂದ್ರೆ ಬಂದು ಪೊಲೀಸರೆಲ್ಲ ಬಂದು ಬರ್ಕೊಂಡು ಕರ್ಕೊಂಡು ಹೋಗ್ಯಾರ. ಈಗ ಕೇಳೋಣ ಅವ್ರ ಹತ್ತಾರ. ಆಯ್ತಪ್ಪ FIR ಮಾಡೀವಿ, ಆಯ್ತು ನೀವು ಕೋರ್ಟ್ನಲ್ಲಿ ಹೇಳ್ತಾರೆ ನೀವು, ಆಯ್ತು ಅವರು ಜಾಮೀನು ಹಾಕೊಂಡು ಹೋಗ್ಬಿಟ್ರೆ ನಮ್ಗೆ ಇದ್ರಾಗ ಏನು ಜಾಸ್ತಿ ಗೊತ್ತಿಲ್ಲ ಸರ್. ಏನಂದರೆ ಅವ್ರು ಜಾಸ್ತಿ ಜನ ಸಲ್ಲಿಸ್ತಾರೆ, ಅವ್ರು ಕೋರ್ಟಿಗೆ ಸಲ್ಲಿಸ್ತಾರೆ. ನೀವು ಕೋರ್ಟಲ್ಲಿ ಎಲ್ಲ ಹೇಳ್ರಿ, ಅದೇನು ಸಮಸ್ಯೆ ಇಲ್ಲ. ಕೋರ್ಟಲ್ಲಿ ಹೇಳ್ರಿ, ಆಮೇಲೆ ಕರೀತಾರೆ. ಹಾಗಾಗಿ ನಾವು ಅಲ್ಲಿ ಒಂದಿಷ್ಟು ನಿಮಗೆ ನ್ಯಾಯ ಸಿಕ್ಕರೆ ಸರಿ, ಇಲ್ಲಾಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ನೀವು ಇಡ್ಬೋದು ಅಂತಂದರೆ. ಈಗ ನಿಮಗೆ ಏನು ಅವ್ರಿಗೆ ಅವ್ರಿಗೆ ಅರೆಸ್ಟ್ ಮಾಡಿದ್ರೆ ಅವ್ರು ಏನು ಜಾಮೀನು ಕೇಳೋಣ ಕರ್ಕೊಂಡು ಬಂದಿರು ಭೇಟಿ ಆದರೂ ಹೋದ್ರು ಅಂತ ಹೇಳ್ತಾರೆ ಸರ್ ಅಷ್ಟೇ. ಈಗ ನಮ್ಮ ಭಯ ಆಗ್ಯಾರ ಮನ್ಯಾಗ ಇರಾಕ ಸರ್. ಹೊಡಿತಾರತ್ತ ಅವ್ರೆಲ್ಲ ಹೇಳ್ತಾರೆ. ಅವ್ರು ಹೆಂಗಾದ್ರು ಒಂದು ಇಟಾಚಿ ಹೋಗಲಕ್ಕ ಅವ್ರು ಕಲಾಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ದೊಡ್ಡ ರೊಕ್ಕದ ಮಾಲಕರು ಅದಾರ ಅವರು. ನಾವು ರೊಕ್ಕದ ಮಾಲಕರು ಯಾವ ಮಾಲಕರು ಕಾನೂನು ನಮ್ಗೆ ಅನ್ಯಾಯ ಆಗೈತಿ. ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ
ಸಿಕ್ಕಿಲ್ರಿ ನಮ್ಗೆ ಅನ್ಯಾಯ ಆಗೈತೆ. ಸಿಗ್ತೈತೆ, ಏನು ಸಮಸ್ಯೆ ಇಲ್ಲ. ಈಗ ಏನಪ್ಪ ಅವರು ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ, ಅಂತ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಏನಪ್ಪ ಅವರು ಕೊಟ್ಟು ಕ್ರಮ ತಗೋತಾರೆ. ಇಲ್ಲ ಒಳ್ಳೇದು ಒಳ್ಳೇದು ಅವರು ಆದರೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಅಂತಂದರೆ ಅವರು ನಿಮಗೆ ನ್ಯಾಯ ದೊರಕುವಂಥ ಕೆಲಸ ಆಗ್ತೈತಿ. ನಾವು ನ್ಯಾಯವಾದಿಯಾಗಿ ವಕೀಲರಾಗಿ ನಾನು ನಿಮಗೆ ಏನು ಹೇಳೋದಂದರೆ, ನೀವು ನಮಗೆ ಇದೆಲ್ಲ ಏನು ಕೇಸ್ ಆಗಿದೆ ಅಂತಂದು ಸ್ವಲ್ಪ ಏನಿದೆ ತೊಗೊಂಡು ಬೇಕಾಗಿದೆ ಮತ್ತು ಏನಿದೆ ನೋಡೋಣ, ಏನು ಸಾಧ್ಯ ಇದೆ, ಏನು ಮಾಡೋಕ್ಕೆ ಸಾಧ್ಯ, ನಿಮಗೆ ನ್ಯಾಯ ಕೊಡೋದಕ್ಕಿಂತ ಅದನ್ನು ಮಾಡೋಣ. ಹಾಗಾಗಿ ಇದು ಏನಪ್ಪ ಅಂದರೆ ಇದು ಏನು ದುಡಿಯುವಂಥ ವರ್ಗ ಆಗ್ತಕ್ಕಂಥ ನೋವು ನಮ್ಮಗಳು. ಹೀಗಾಗಿ ದಯವಿಟ್ಟು ಏನಪ್ಪ ಅಂದರೆ